ಇವ್ರನ್ನ ಸಿನಿಮಾದಲ್ಲಿ ನೋಡಿದಾಗ ಮೇಕಪ್ ಮಾಡಿದ್ದಾರೆ ಅಂತ ನಾನು ಇವ್ರಿಗೆಲ್ಲ ಕಣ್ಣೆಲ್ಲ ಹೆಂಗಿದೆ, ಈ ಥರ ಮೇಕಪ್ ಮಾಡಿದ್ದಾರೆ, ಈ ಥರ ಹುಡುಗಿ ಬೆಳಗಿರೋ ಹುಡುಗಿನ ಈ ಥರ ರೆಡಿ ಮಾಡಿದ್ದಾರೆ ಅಂತ ನಾನು ಅನ್ಕೋದು. ಇವ್ರು ರಿಯಲ್ ಆಗಿ ನೋಡಿದಾಗ ಹಂಗೆ ಅನಿಸೋದು, ಸೇಮು ಜಸ್ಸಿನೇ ಬಂದಾಗ ಹೆಂಗೆ ಫೇಸ್ ಇರೋದೇ ನನಗೆ ನೆಗೆಟಿವ್ ಅನ್ನೋ ಥರ. ಯಾಕಂದರೆ ಅಲ್ಲಿ ತನಕ ಬೆಳ್ಕೊಂಡ್ ಬಂದಿರೋದು ವಾವ್ ದೀನಾ ನಿನಗೆ ಡಿಫ್ರೆಂಟ್ ಫೇಸ್ ಇದೆ. ಆ್ಯಕ್ಟಿಂಗ್ ಅಂತ ಬಂದಾಗ ನೋ ಮೇಡಮ್ ನಮ್ಮ ಸ್ಟೋರಿಗೆ ನಿಮ್ಗೆ ಸೂಟ್ ಆಗಲ್ಲ, ಈ ಥರನೇ ನನಗೆ ಬಂದಿರೋದ್ರಿಂದ ತುಂಬ ಸ್ಟೆಪ್ ಬ್ಯಾಕ್ ಆಗಿ ಆಲ್ಮೋಸ್ಟ್ ನಾನು ಕರಿಯರ್ ಎಲ್ಲ ಆಗಲ್ಲ ನನ್ನಿಂದ ಅಂತ ಸ್ಟೆಪ್ ಬ್ಯಾಕ್ ಆದಾಗ ಬಂದಿದೆ ಪೀಟರ್. ಈ ಥರ ಅಂಕಲ್ ನಿಮ್ಮ ಊರಲ್ಲಿ ಈ ಥರ ಮಳೆ ಬರ್ತಿದೆ, ಶೂಟಿಂಗಿಗೆ ಇದೆಲ್ಲ ಆಗ್ತಿದೆಯಲ್ಲ, ಏನು ಪ್ರಾಬ್ಲಮ್ಮು ಅಂತ. ನೀವಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿಸಿದ್ರ ಅಂದರು ಶೂಟ್ ಮಾಡೋತ್ತಿಗೆ. ಇಲ್ಲಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಅಂತ. ಅಲ್ಲೊಂದು ಗ್ರಾಮ ದೇವತೆ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವೊಂದು ಪೂಜೆ ಮಾಡ್ಕೊಳ್ಳಿ. ಹೋಗ್ತಿದ್ದಂಗೆ ಒಂಥರ ವೈಬ್ರೇಷನ್ ಬೇರೆ, ಆ ದೇವಸ್ಥಾನ ಕಾಲಿಡ್ತಿದ್ದಂಗೆ ನಿಮಗೆ ಆ ಫೀಲ್ ನಿಮ್ಮ ಕೈಯೇ ಬರುತ್ತೆ, ಹಿಂಗೆ ಕೈ ಮುಗಿಬೇಕು ಅಂತ, ಆ ಥರ ಫೀಲಿಂಗ್ ಆ ದೇವಸ್ಥಾನದ್ದು. ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಫೆಷ್ನಲ್ ಟೀಮ್ ರೆಡಿ ಆಗಿದೆ. ಈ ಸಿನಿಮಾ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಅಂದರೆ ದುಡ್ಡು ಮಾಡೋದು ವಾವ್ ಹಿಂಗೆ ಅದಲ್ಲ, ಕೆಲಸ ಎಲ್ಲರಿಗೂ ಸಿಗುತ್ತೆ. ಮತ್ತು ಈ ಟೀಮ್ ಆಗಿ ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು, ತುಂಬ ದೊಡ್ಡ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡ್ಬೋದು. ಅಷ್ಟು ಪೊಟೆನ್ಷಿಯಲ್ ಇರೋಂಥ ಟೀಮು ಮತ್ತು ಅಷ್ಟು ಪ್ರೊಫೆಷ್ನಲ್ ಆಗಿದ್ದೀರಾ. ನಂಗೆ ಹ್ಯಾಪಿ ಆಗ್ತಿದೆ ಪರ್ಸ್ನಲಿ. ಸೊ ಅಂಥದ್ದಾಗಲಿ ಜಾಸ್ತಿ ಸಿನಿಮಾಗಳು, ನಾನು ಇರ್ತೀನಿ. ಆ್ಯಂಡ್ ನನಗೆ ಇವ್ರನ್ನ ಸಿನಿಮಾದಲ್ಲಿ ನೋಡಿದಾಗ ಮೇಕಪ್ ಮಾಡಿದ್ದಾರೆ ಅಂತ ನಾನು ಇವ್ರಿಗೆಲ್ಲ ಕಣ್ಣೆಲ್ಲ ಹೆಂಗಿದೆ, ಈ ಥರ ಮೇಕಪ್ ಮಾಡಿದ್ದಾರೆ, ಈ ಥರ ಹುಡುಗಿ ಬೆಳಗಿರೋ ಹುಡುಗಿನ ಈ ಥರ ರೆಡಿ ಮಾಡಿದ್ದಾರೆ ಅಂತ ನಾನು ಅನ್ಕೋದು. ಇವ್ರು ರಿಯಲ್ ಆಗಿ ನೋಡಿದಾಗ ಹಂಗೆ ಅನಿಸೋದು, ಸೇಮು ಜಸ್ಸಿನೇ ಬಂದಾಗ ಹೆಂಗೆ ನನಗೆ ಇಲ್ಲಿ ಫಸ್ಟ್ ನಿಮ್ಮ ಜಸ್ಸಿ ಡೈರೆಕ್ಟರ್ ಕೇಳಬೇಕು, ಅವ್ರನ್ನ ಕೇಳಬೇಕಾಗ್ತದೆ. ನೀವು ಇವ್ರಿಗೆ ಹೆಂಗೆ ಸಿಕ್ಕಿದ್ರಿ ಅಥವಾ ಇವ್ರು ನಿಮ್ಗೆ ಹೆಂಗೆ ಸಿಕ್ಕಿದ್ರು, ಹೆಂಗಾಯ್ತು ಇದು ಸಿನಿಮಾ ಅಂತ? ಸರ್ ಆ್ಯಕ್ಚುಲಾಗಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಮಾಡಲಿಂಗ್ ಮಾಡ್ತಿದ್ದೆ. ನನಗೆ ಆ್ಯಕ್ಟಿಂಗ್ ಬಗ್ಗೆ ಬ್ಯಾಕ್ಗ್ರೌಂಡೇ ಇಲ್ಲ, ಗೊತ್ತೇ ಇಲ್ಲ. ಬಟ್ ತುಂಬ ಇಂಟ್ರೆಸ್ಟ್ ಯಾವಾಗಲೂ ಸಣ್ಣದ್ರಿಂದನೂ ಟಿ ವಿಲಿ ಕಾಣಬೇಕು, ನಾನು ಒಂದು ಲೈಕ್ ಹೀರೋಯಿನ್ ಅನ್ನೋದು ತುಂಬ ತಲೆಯಲ್ಲಿತ್ತು. ಬಟ್ ಮಾಡ್ಲಿಂಗಿಂದ ಆ್ಯಕ್ಟಿಂಗ್ ಕರಿಯರಿಗೆ ಶಿಫ್ಟ್ ಆಗ್ತಿದ್ದಾಗ ಗೊತ್ತಾಯಿತು ಹೀರೋಯಿನ್ ಅದು ದಟ್ ಈಸ್ ನಾಟ್ ಎಟ್ ಆಲ್ ಈಸಿ ಜರ್ನಿ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ರೆಫರೆನ್ಸ್ ಫ್ರೆಂಡ್ಸ್ ಬೇಸಿಸಲ್ಲಿ ಫ್ರೆಂಡ್ಸ್ ಕ್ಯಾಮರಾ ವರ್ಕ್ ಮಾಡೋಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಾಗಿ ಆ್ಯಕ್ಟಿಂಗ್ ಕರಿಯರ್. ಬಟ್ ನನ್ನಲ್ಲೇ ಒಂದು ನೆಗೆಟಿವ್ ಥಾಟ್ ಇರ್ತಾ ಇತ್ತು, ನಾನು ಹೇಗೆ ಕಾಣಿಸ್ತೀನಿ, ನಂಗೆ ಮಾತಾಡೋಕ್ಕೆ ಬರುತ್ತಾ, ನಾನು ಅಷ್ಟು ಬೋಲ್ಡ್ ಇದ್ದೀನಾ ಅಂತ. ಬಟ್ ಹೋಗ್ತಾ 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 ನನಗೆ ಒಂದೊಂದು ಸ್ಟೆಪ್ಪಲ್ಲೂ ಎಕ್ಸ್ಪೀರಿಯನ್ಸು, ಒಂದೊಂದು ಲರ್ನಿಂಗ್ ಬರ್ತಾಯಿತ್ತು. ಒಂದು ಸ್ಟೆಪ್ಪಿಗೆ ಒಂದು ಲರ್ನಿಂಗ್ ಆ ಥರನೇ ಬಂದೆ. ಬಟ್ ಬರ್ತಿದ್ದಾಗೆ ಸಡನ್ನೇ ಒಂದಿನ ಕಾಲ್ ಬರುತ್ತೆ ಟೀಮಿಂದ, ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ, ಸೊ ನಾವು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಕ್ಯಾರೆಕ್ಟರ್ ಅತ್ತಿಗೆ ಕ್ಯಾರೆಕ್ಟರ್ ತುಂಬ ನೆಗೆಟಿವ್ ಆಗಿ ನನಗೆ ಅನ್ನಿಸ್ತು. ಯಾಕಂದರೆ ನನಗೆ ಗೊತ್ತಿಲ್ಲ, ಬಿಕಾಸ್ ನನ್ನ ಥಾಟ್ ಇರೋದು ಹೀರೋಯಿನ್ ಸಮ್ವೇರ್ ವಾವ್ ಅನ್ನಿಸ್ಕೋಬೇಕು. ಆ್ಯಂಡ್ ಫ್ಯಾಮಿಲಿಯಲ್ಲಿ ನನಗೆ ತುಂಬ ಬೇಡ ಲೈಕ್ ಫ್ಯಾಮಿಲಿಲಿ ಯಾರು ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಸಮ್ವೇರ್ ಮಮ್ಮಿ ಒಬ್ಬರು ಏನೋ ಮಾಡ್ತೀನಿ ಅಂತ ಇದೆಯಾ, ಅದು ಎಲ್ಲಿಗೆ ರೀಚ್ ಆಗ್ತೀಯೋ ಗೊತ್ತಿಲ್ಲ ಅನ್ನೋ ಥರ ಕೇರ್ಲೆಸ್. ಬಟ್ ಅಲ್ಲಿ ನನಗೆ ಕಾಲ್ ಬಂದ ದಿವಸ ಕ್ಯಾಶುವಲ್ ಆಗಿ ಎಲ್ಲ ಕಾಲ್ಸ್ ಹೇಗೆ ಬರ್ತಿತ್ತು ಹಾಗೆ ನಾನು ಈ ಕಾಲ್ನು ರಿಸೀವ್ ಮಾಡಿದೆ. ಆ್ಯಂಡ್ ಆಲ್ ಆಫ್ ಸಡನ್ ಡೇಟ್ ಹೇಳಿದ್ರು, ಬಂದುಬಿಡಿ ಅಂತ ಹೇಳಿದ್ರು, ಸೆಲೆಕ್ಟ್ ಆಗಿದೆ ಬಂದುಬಿಡಿ. ಸೊ ನನಗೇನು ಆಪರ್ಚುನಿಟಿ ಸಿಗಬೇಕು, ಮಾಡಬೇಕು, ಅದು ಯಾವ ಕ್ಯಾರೆಕ್ಟರ್ 1 ಡೇ 10 ಡೇ ಅದೇನು ಮ್ಯಾಟರ್ ಆಗ್ತಾ ಇರಲಿಲ್ಲ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ತಗೋಬೇಕು. ಆ್ಯಂಡ್ ದೂರದರ್ಶನ ಮೂವಿ ಕೇಳಿದ್ದೀನಿ ಬಟ್ ನೋಡಲಿಲ್ಲ, ನನಗೆ ಗೊತ್ತಿಲ್ಲ ಆ ಟೀಮ್ ಹೇಗೆ ಏನು ಅಂತ. ಸುಖೇ ಸರ್ನಂತೂ ನಂಗೆ ಒಟ್ಟು ಏನೂ ಗೊತ್ತಿರಲಿಲ್ಲ ಆಗ. ಬಟ್ ಸೆಟ್ಟಿಗೆ ಬಂದ ದಿವಸ ನಾನು ಸ್ಲೈಟಾಗಿ ಬೇಸಿಕ್ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ. ಹೋಗ್ತಿದ್ದಾಗೆ ಜೆಸ್ಸಿ ಬಂದಿದ್ದಾರೆ ಅಂದ್ಬಿಟ್ರು. ಸೊ ಕ್ಯಾರೆಕ್ಟರ್ ಬಂದಿದ್ದು ನನಗೆ ಗೊತ್ತಿಲ್ಲ, ನನ್ನ ಕ್ಯಾರೆಕ್ಟರ್ ನೇಮ್ ಜೆಸ್ಸಿ ಅನ್ನೋದು ನಂಗೆ ಗೊತ್ತೇ ಇಲ್ಲ. ಆ್ಯಂಡ್ ಸ್ಟೋರಿ ಲೈನ್ ಏನೂ ಗೊತ್ತಿರಲಿಲ್ಲ. ಟೀಮ್ ಹೋಗ್ತಾ ಇದ್ದೀನಿ, ತುಂಬ ಮಳೆ ಹೊಡಿತಾ ಇದೆ. ಆ್ಯಂಡ್ ನಮ್ಮೂರು ಮಳೆ ನನಗೆ ಆಲ್ರೆಡಿ ಯೂಸ್ಟು ಆಗಿದೆ. ಬಟ್ ಟೀಮ್ ಅವ್ರ ವರ್ಕ್ ಹೆಂಗಪ್ಪ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ಲೇಸ್ ಅಷ್ಟು ಕಂಜೆಸ್ಟೆಡ್ ಆಗಿತ್ತು. ಬಟ್ ಅಲ್ಲಿ ಹೋದಾಗ ಡೈರೆಕ್ಟರ್ ನೋಡಿದ್ರು, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು, ಬ್ಯುಸಿ ಇದ್ದರು. ಓಕೆ ಫೈನ್ ಅಂತ ಹೇಳಿದೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಮೇಕಪ್ ಡಲ್ ಮಾಡ್ಕೊಂಬನ್ನಿ ಅಂತ ಕಳಿಸ್ಬಿಟ್ರು ವಾಪಸ್. ಅವಾಗ ನನಗೆ ನೆಗೆಟಿವ್ ಆಯಿತು. ಓಕೆ ಇಲ್ಲಿವರೆಗೆ ನಾನು ಏನು ನನ್ನ ಬಗ್ಗೆ ನೆಗೆಟಿವ್ ಅಂದ್ಕೊಂಡಿದ್ದೆ, ಐ ಆಮ್ ನಾಟ್ ಸೂಟೇಬಲ್ ಫಾರ್ ದ ಕ್ಯಾರೆಕ್ಟರ್. ಸೌತ್ ಇಂಡಿಯನ್ ಲುಕ್ಕಿಗೆ ನಾನು ಎಲ್ಲೂ ಸೂಟೇ ಆಗಲ್ವೇನೋ ಅಂದರೆ, ಬಿಕಾಸ್ ತುಂಬ ಆಡಿಷನಿಗೆ ಹೋದಾಗ ತುಂಬ ಲುಕ್ ಬಗ್ಗೆನೇ ನೆಗೆಟಿವ್ ಬರ್ತಾಯಿತ್ತು. ನಾನು ಸೂಟಬಲ್ ಇಲ್ಲ, ಆ್ಯಕ್ಟಿಂಗ್ ನನಗೆ ಬರಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ನನ್ನ ಫೇಸ್ ಇರೋದೇ ನನಗೆ ನೆಗೆಟಿವ್ ಅನ್ನೋ ಥರ. ಯಾಕಂದರೆ ಅಲ್ಲಿ ತನಕ ಬೆಳ್ಕೊಂಡ್ ಬಂದಿರೋದು ವಾವ್ ದೀನಾ ನಿನಗೆ ಡಿಫ್ರೆಂಟ್ ಫೇಸ್ ಇದೆ. ಇಲ್ಲಿ ಆ್ಯಕ್ಟಿಂಗ್ ಅಂತ ಬಂದಾಗ ನೋ ಮೇಡಮ್ ನಮ್ಮ ಸ್ಟೋರಿಗೆ ನಿಮ್ಗೆ ಸೂಟ್ ಆಗಲ್ಲ, ಈ ಥರನೇ ನನಗೆ ಬಂದಿರೋದ್ರಿಂದ ತುಂಬ ಸ್ಟೆಪ್ ಬ್ಯಾಕ್ ಆಗಿ ಆಲ್ಮೋಸ್ಟ್ ನಾನು ಕರಿಯರ್ ಎಲ್ಲ ಆಗಲ್ಲ ನನ್ನಿಂದ ಅಂತ ಸ್ಟೆಪ್ ಬ್ಯಾಕ್ ಆದಾಗ ಬಂದಿದೆ ಪೀಟರ್.
ಅವಾಗ ನನಗೆ ಅನ್ನಿಸ್ತು ಇವ್ರು ನನ್ನನ್ನು ಯಾವ ಥರ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸೆಟ್ಟಿಗೆ ಹೋಗ್ತೀನಿ, ಹೇಳಿದ್ದು ಮಾಡ್ತೀನಿ, ಆ್ಯಂಡ್ ಯಾರನ್ನೂ ಪರಿಚಯನೂ ಇಲ್ಲ, ಯಾರನ್ನೂ ಗೊತ್ತೂ ಇಲ್ಲ. ಹೋಗಿದ್ದೀನಿ, ಕಂಚನ್, ಹಿ ವಾಸ್ ದ ಒನ್ಲಿ ಒನ್ ಪರ್ಸನ್ ನನಗೆ ಗೊತ್ತಿರೋದು, ಯಾಕಂದರೆ ಕಾಲಲ್ಲಿ ಕೋಆರ್ಡಿನೇಟ್ ಮಾಡಿದ್ದ ಅವರೇ. ಫಸ್ಟ್ ಶಾಟ್ ಇಟ್ಟರು ಸರ್, ನನಗೆ ಡಿಟೇಲ್ ಆಗಿ ಸ್ಮಾರ್ಟಾಗಿ ಅಲ್ಲೇ ಕೂತ್ಬಿಟ್ಟು ಒಂದು LKG ಸ್ಟೂಡೆಂಟಿಗೆ ಹೇಳೋ ಥರ ಇಲ್ಲಿಂದ ಇಷ್ಟು ನೋಡು, ಇಲ್ಲಿಂದ ಇಷ್ಟು ಸ್ಮೈಲ್ ಕೊಡು, ಇಷ್ಟೇ ಹೇಳಿದ್ದು. ಏನು ಮಾಡ್ತಿದ್ದಾರೆ, ಯಾಕಂದರೆ ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ರಲ್ಲೆಲ್ಲ ಒಂದು ಡೈಲಾಗ್ ಕೊಡೋರು, ಮಾಡಿ ಮುಗಿಸಿ ಅನ್ನೋರು, ಪಟ್ ಅಂತ ಬಂದು ಪಟ್ ಅಂತ ಹಾಕ್ಬಿಡೋದು. ಬಟ್ ಇವ್ರು ಒಂದೇ ಶಾರ್ಟ್ನ 10 ಟೈಮ್ಸ್ 15 ಟೈಮ್ಸ್ ನಾನು ಅಷ್ಟೊಂದು ರಾಂಗಾಗಿ ನಾನು ಆ್ಯಕ್ಟಿಂಗ್ ಬರಲ್ವನೋ ಅಂತ ಇನ್ನೂ ಡಿಮೋಟಿವೇಟ್ ಆದ ಥರ ಫೀಲ್ ಆಯಿತು ನನಗೆ. ಬಟ್ ಆ ಶಾರ್ಟ್ ಆಗ್ತಿದ್ದಾಗೆ ಸರ್ ನನ್ನ ಪರ್ಸ್ನಲಾಗಿ ಕರೆದು ಕ್ಯಾರೆಕ್ಟರಿಗೆ ಇನ್ವಾಲ್ವ್ ಮಾಡಿ ಈಚ್ ಆ್ಯಂಡ್ ಎವ್ರಿಥಿಂಗ್, ನನ್ನ ಕ್ಯಾರೆಕ್ಟರ್ ಈ ಥರ ಇದೆ, ನನಗೆ ನೀನು ಈ ಥರ ಇರಬೇಕು, ನೀನು ಡೀನಾಗಿ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಈ ಕಂಪ್ಲೀಟ್ ಶೂಟ್ ಮುಗಿಯೋ ತನಕ ಯು ಶುಡ್ ಬಿ ಜಸ್ಸಿ. ನಿನ್ನ ಕ್ಯಾರೆಕ್ಟರ್ ನೀನು ಹೇಗೆ ಇನ್ವಾಲ್ವ್ ಮಾಡ್ತೀಯೋ ಗೊತ್ತಿಲ್ಲ, ಸ್ಕ್ರಿಪ್ಟ್ ಕಂಪ್ಲೀಟಾಗಿ ಕೊಡ್ತಾ ಇದ್ದೀವಿ, ನೀನು ರೂಮಲ್ಲಿ ಹೋಗಿ ಟ್ರೈನ್ ಮಾಡ್ಕೊ, ನೀನು ಜಸ್ಸಿ ಅಷ್ಟೇ, ಇಲ್ಲಿ ನೀನು ಬೇರೆ ಏನೂ ಇಲ್ಲ ಅಂತ. ನೆಕ್ಸ್ಟ್ ಡೇ ಬಂದಾಗ ಸರ್ ನಂಗೆ ಆಲ್ರೆಡಿ ಲೈನ್ಸ್ ಗೊತ್ತಾಗ್ತಿತ್ತು, ಬಟ್ ಎಕ್ಸ್ಪ್ರೆಷನ್ ಕೊಡೋಕೆ ತುಂಬ ಕಷ್ಟ ಆಗ್ತಿತ್ತು, ಯಾಕಂದರೆ ಆ ನೇಚರ್ ನಂದು ಅಲ್ಲವೇ ಅಲ್ಲ. ಬಟ್ ಸರ್ ಡೈರೆಕ್ಟರ್ ಆಗಿರೋದ್ರಿಂದಾಗ ಹೇಗೆ ಅಂತ ನನಗಂತೂ ಐಡಿಯಾಸ್ ಇಲ್ಲ. ಸರ್ ನೀವು ಆ ಎಕ್ಸ್ಪ್ರೆಷನ್ ನೀವು ಕಲಿಸಿದ್ದ? ನಾನು ಕಂಪ್ಲೀಟ್ ಆಗಿ ನನ್ನನ್ನು ನಾನು ಮಿರರಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ ಅದು ನನಗೆ ಯೂಸ್ ಟು ಆಗ್ಬಿಡ್ತು. ನೆಕ್ಸ್ಟ್ ಡೇ ಇಂದ ಸರ್ ನೀವೇ ಹೇಳ್ಬಿಡಿ, ಒಂದ್ಸತಿ ನೀವು ಮಾಡಿ ತೋರಿಸಿ, ನಾನು ಐ ಟ್ರೈ ಮೈ ಬೆಸ್ಟ್ ಅಂತ. ಸೊ ಎಲ್ಲ ಈಚ್ ಅಂಡ್ ಎವ್ರಿ ಸರ್ ಮಾಡಿದ್ರು. ಅದೇ ಎಲ್ಲರೂ ಹೇಳ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ ನಂಗೆ ಎಸ್ಪೆಷಲಿ ಆ ಎಕ್ಸ್ಪ್ರೆಷನ್. ಆಕ್ಚುಲಿ ಅವ್ರ ಮಾಡೆಲ್ ಯಾವಾಗ ಕಂಚನ್ ನಮ್ಮ ಅಸಿಸ್ಟೆಂಟ್ ಕಂಚನ್ಗೆ ನಾವು ಜೆಸ್ಸಿಗೆ ಏನ್ ಮಾಡ್ತಿದ್ವಿ, ನಮ್ಮ ಪರ್ಟಿಕ್ಯುಲರ್ ಫೇಸ್ ಬೇಕಿತ್ತು. ಆ ಫೇಸ್ ಅಲ್ಲಿ ಆ ಒಂದು ಏನೋ ಒಂದು ಬೇಕಿತ್ತು, ಅಂದ್ರೆ ಒಂದು ಕನ್ನಿಂಗ್ನೆಸ್ ಇರಬೇಕು, ಒಂದು ಸೆಲ್ಫಿಶ್ನೆಸ್ ಇರಬೇಕು, ಅದೆಲ್ಲೋ ಮುಖದಲ್ಲಿ ಕಾಣಿಸ್ಬೇಕಾಗಿತ್ತು. ಮತ್ತೆ ಆ ಕ್ಯಾರೆಕ್ಟರ್ನ ಬೇರೆ ತರನೇ ತೋರಿಸ್ಬೇಕಾಗಿತ್ತು. ಒಂದಷ್ಟು ಬರ್ತಾ ಇತ್ತು, ಯಾಕೋ ಸೆಟ್ ಆಗ್ತಾ ಇರ್ಲಿಲ್ಲ. ಒಂದಿನ ಸಡನ್ ಆಗಿ ಒಂದು ಫೋಟೋ ಬರುತ್ತೆ, ಕಂಚನ್ ಸರ್ ಕಳಿಸಿದ್ ನೋಡಿ ಸರ್ ಅಂತ. ಅವನು ಸುಮ್ನೆ ಏನೋ ಹೇಳಿದಾರೆ, ನಾನು ತೋರ್ಸ್ಬೇಕು ಈಗ ಕೆಲಸ ಮಾಡಿ ಅಂತ. ಇದು ಬರುತ್ತಲ್ಲ ಹುಡುಗರಿಗೆ, ಏನು ವರ್ಕ್ ಆಗ್ತಾ ಇಲ್ಲ ಅಂತಿದ್ದಾರೆ, ಏನೋ ಒಂದು ಕಳಿಸ್ಬಿಡೋಣ, ಇವತ್ತು ಕಳಿಸಿದ್ದೀನಿ ಅಂತ ಆಗುತ್ತೆ ಅಂತ. ಸೊ ಕಳಿಸಿದಾಗ ಅವನು ಅನ್ಕೊಂಡಿದ್ದಾರೆ ಇದು ಅದೇ ಓಕೆ ಆಗಿಲ್ಲ, ಇದೆಲ್ಲ ಓಕೆ ಆಗುತ್ತೆ ಅಂತ. ನೋಡಿದ್ರೆ ನನಗೆ ಕ್ಯಾಚ್ ಆಗ್ಬಿಡ್ತು. ಓಕೆ ಇವ್ರ ಕೈಲಿ ಮಾಡಿಸ್ಬೋದು, ಮಗ ಇವ್ರನ್ನ ಬರಕ್ ಕೇಳು, ಒಂದು ಆಡಿಷನ್ ತಗೊಳ್ಳೋಣ. ಸಾರ್ ಅವ್ರು ಮಾಡೆಲ್ ಸರ್, ಅವ್ರು ಆಕ್ಟ್ ಮಾಡಲ್ಲ, ಆಕ್ಟ್ರೆಸ್ ಇಲ್ಲ, ಅದು ಕನ್ನಡ ಬರುತ್ತಾ ಅಂತ ಕೇಳಿ ಬರುತ್ತೆ, ಮಾಡಿಸ್ತೀನಿ ಕಾನ್ಫಿಡೆನ್ಸ್ ಇದೆ. ಆಡಿಷನ್ ಬರ್ಲೇ ಇಲ್ಲ ಅವರು, ಅಂದ್ರೆ ಶಿ ವಾಸ್ ಬಿಸಿನೋ ಅಥವಾ ಅವಾಯ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ, ಬರ್ಲೇ ಇಲ್ಲ. ಬಟ್ ನಾನು ಅವರೇ ಬೇಕು ಅಂತ, ಅವ್ರೇ ಬೇಕು, ಅವ್ರ ಕೈಲೇ ಮಾಡಿಸೋಣ. ಯಾಕೆ ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಬಿಟ್ಟೆ ಜೆಸ್ಸಿನ ಹಿಂಗೆಲ್ಲ ತೋರಿಸ್ಬೇಕು, ಯಾವ ತರ ಮ್ಯೂಸಿಕ್ ಬೇಕು, ಅಲ್ಲಿ ಕಣ್ಣು ಯಾವ ತರ ಇಡಬೇಕು, ಕಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಫೋಟೋ ನೋಡ್ಬಿಟ್ಟೆ ನಾನು ಡಿಸೈಡ್ ಆಗ್ಬಿಟ್ಟೆ. ಅದಾದ್ಮೇಲೆ ಬಂದ ಮೇಲೆ ಅಲ್ಲಿ ಇದ್ದವ್ರಿಗೆಲ್ಲ ಒಂದು ರೌಂಡ್ ಶಾಕ್ ಆಯ್ತು. ಇವ್ರ ಕೈಲಿ ಏನ್ ಮಾಡಿಸ್ತಾರೆ, ಇವರೇ ಹಿಂಗ್ ಬಂದಿದ್ದಾರೆ, ಆಡೋನ್ ಹೋಗ್ತಾರೆ ಇದೆಲ್ಲ ಇವರು ಅನ್ನೋ ತರದ್ದು. ಯಾವಾಗ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ಅವ್ರಿಗೆ ಅವ್ರ ಅದ್ರ ಮೇಲೆ ತಗೊಳಕ್ ಹೋಗಲ್ಲ, ರೈಟ್ಸ್ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡೋದು, ಕ್ರೇನ್ ಅವ್ರು ಮಾತಾಡೋದು, ಏನೋ ಇದೇನೋ ಮಾಡ್ತಿದ್ರೆ ಈ ತರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇಡೀ ಸೆಟ್ ಆಯ್ತು. ದಟ್ ಈಸ್ ವೇರ್ ಶಿ ಅಲ್ಲಿಂದ ಇದು ಗ್ರಿಪ್ ಸಿಕ್ತು. ಇಲ್ಲ ಇದನ್ನ ನಾನು ಅನ್ಕೊಂಡಿದ್ದಾಗ ತಗೊಂಡೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು, ಡೈರೆಕ್ಟರ್ ಸರ್ ನನಗೆ ಎಷ್ಟು ಸಪೋರ್ಟ್ ಮಾಡಿ ನನ್ನನ್ನು ಟೀಚ್ ಮಾಡಿ ತಂದಿಟ್ರೋ ಅಷ್ಟೇ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸರಿಗೆ ಏನು ಬೇಕು ಅನ್ನೋದು ಪ್ರಿಪೇರ್ ಮಾಡಿಸ್ತಾ ಇದ್ರು. ಅದಾಗ್ತಿದ್ದಾಗೆ ಕ್ಯಾಮರಾಮ್ಯಾನ್, ಟು ಬಿ ಫ್ರ್ಯಾಂಕ್, ನಾನು ಗುರು ಸರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಇದೆಲ್ಲ. ಯಾಕಂದರೆ ನಂಗೆ ಡೈರೆಕ್ಟರ್ ಹತ್ರ ಮಾತಾಡೋಕ್ಕೆ ಭಯ,
ಎಲ್ಲಿ ನಾನು ಮಿಸ್ಟೇಕ್ ಮಾಡಿ ಎಲ್ಲ ಅವ್ರು ಇರಿಟೇಟ್ ಆಗೋಗ್ತಾರೆ, ಇಷ್ಟು ಟೇಕ್ ತೆಗ್ದಾಗ ಅವರ ಇರಿಟೇಷನ್ ಅವ್ರದ್ದು ಒಂದು ಲಿಮಿಟ್ ಇರುತ್ತೆ ಅನ್ನೋ ಭಯ ನನಗೆ. ಆ್ಯಂಡ್ ಇದುವರೆಗೆ ಮಾಡಿರೋದ್ರಲ್ಲಿ ನನ್ನನ್ನೆಲ್ಲೂ ಅಷ್ಟೊಂದು ಸ್ಕ್ರೀನಲ್ಲಿ ಇಂಪಾರ್ಟೆಂಟ್ ಕಾಣ್ತಿಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಪರ್ಸ್ನಲ್ ಆಗಿ ಕ್ಯಾಮರಾ ಇಟ್ಟಾಗ ಸರ್ ಇರಿಟೇಟ್ ಆಗಿಬಿಡ್ತಾರೆ ಅನ್ನೋ ಭಯ ನನಗೆ. ಬಟ್ ಕ್ಯಾಮರಾ ಮ್ಯಾನ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಇಲ್ಲಿಂದ ಇಷ್ಟೇ ನೋಡಿ, ಅವ್ರು ನನಗೆ ಕ್ಯಾಮರಾ ಲೆನ್ಸ್ನ ಹ್ಯಾಂಡಲ್ ಮಾಡೋದು ಅವರು ಅಷ್ಟೇ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಈವನ್ ಫೈನಲ್ ಶಾರ್ಟ್ ತೆಗಿವಾಗ ಅಂತೂ ನಾನು ಅಷ್ಟು ನರ್ವಸ್ ಆಗಿದ್ದೆ, ನನಗೆ ಕೈ ಕಾಲೆಲ್ಲ ಓಡ್ತಾನೆ ಇರಲಿಲ್ಲ. ಬಟ್ ಸರ್ ಎಷ್ಟು ಕಾಮ್ ಡೌನ್ ಮಾಡಿದ್ದಾರೆ ಅಂದರೆ ನನಗೆ ಅಷ್ಟು ಪೀಸ್ಫುಲ್ಲಾಗಿ ಟೇಕ್ ಯೋರ್ ಓನ್ ಟೈಮ್, ಬಟ್ ಶಾರ್ಟ್ ಮಾತ್ರ ಕ್ಲಿಯರ್ ಆಗಿ ಬರಬೇಕು. ಯಾಕಂತ ಹೇಳಿದ್ರೆ ನಾನು ತುಂಬ ಬ್ಲ್ಯಾಂಕ್ ಆಗ್ತಾ ಇದ್ದೆ ಶಾರ್ಟಿಗೆ ಹೋಗೋಕ್ಕಿಂತ ಮುಂಚೆ. ಅಸಿಸ್ಟೆಂಟ್ ಡೈರೆಕ್ಟರ್ ಏನು ಹೇಳ್ತಿದ್ದಾರೆ ಅಲ್ಲಿ ಹೋಗಿ ಏನು ಮಾಡಬೇಕು ಅಷ್ಟಕ್ಕೆ ಮಾತ್ರ ಇದಾಗ್ತಿದೆ, ಬೇರೆ ಏನು ಮೈಂಡಲ್ಲಿ ಇರ್ತಾ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಎಕ್ಸ್ಟ್ರಾ ನಂದು ಆ್ಯಡ್ ಆನ್ ಮಾಡೋಕ್ಕೂ ನನಗೆ ತಲೆನೇ ಓಡ್ತಾ ಇರಲಿಲ್ಲ, ಯಾಕಂದರೆ ಸರ್ ಅಷ್ಟು ಕ್ಲಿಯರ್ ಇದ್ದಾರೆ, ಇಷ್ಟೇ ಬೇಕು ನನಗೆ, ಜಾಸ್ತಿ ಬೇಡ ಕಮ್ಮಿನೂ ಬೇಡ ಆ ಥರ. ಸೊ ಇಟ್ ವಾಸ್ ಸೋ ನೈಸ್. ಹಾಗಾದ್ರೆ ಅವ್ರದ್ದು ಆ ಪೋರ್ಷನ್ ಇದೆಯಲ್ಲ ಮನೆ ಒಳಗಡೆ ಡೇವಿಡ್ ಮತ್ತೆ ಅವ್ರದ್ದು ಮಧ್ಯ ನಡೆಯೋ ಪೋರ್ಷನ್, ಅದು ರಿಯಲ್ ಆಗಿ ಫೀಲ್ ಮಾಡ್ಬೇಕಾಗಿತ್ತು, ಲಿಟ್ರಲಿ ರಿಯಲ್ ಆಗಿ ಫೀಲ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ನಿಜ ಸೀಮೆಎಣ್ಣೆನೇ ಕೊಟ್ಟಿರೋದು ಅವ್ರಿಗೆ. ಬೆಂಕಿ ಬಣ್ಣ ನಿಜ ಕೊಟ್ಟಿದ್ರ? ಮಳೆ ಬರ್ತಿತ್ತು ಯಾವಾಗ್ಲೂ ಹೊರಗಡೆ. ಲಿಟ್ರಲಿ ನಿಜವಾಗ್ಲೂ ಆಕ್ಚುಲಿ ಆ ಸೀನ್ ನೋಡ್ಬೇಕಾದ್ರೆ ಆ ಭಯ ಫೀಲ್ ಆಗುತ್ತೆ, ರಪ್ಪಂತ ಭಯ ಫೀಲ್ ಆಗುತ್ತೆ ಅದು ಆ ಸೀನ್ ನೋಡ್ಬೇಕಾದ್ರೆ. ಅದಾಗಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದು ಎಲ್ಲರಿಗೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಆ ಕಣ್ ಲೆನ್ಸ್ ಅಲ್ಲ ನಿಜ, ಇಲ್ಲ ಸರ್, ನ್ಯಾಚುರಲ್. ನಾನು ನೋಡೇ ಇಲ್ಲ ಈ ತರ. ಐಶ್ವರ್ಯದ್ದು ನೋಡಿರ್ತೀರಲ್ಲ ಸರ್. ಅಂಡ್ ಇನ್ನೊಂದು ನನ್ನ ಆಕ್ಚುಲಿ ಮೊನ್ನೆ ಮಾತಾಡ್ಬೇಕಾದ್ರೆ ರವಿ ಹೇಳ್ತಾ ಇದ್ರು, ನಾವು ಮಳೆ ಬರ್ತಾನೆ ಇತ್ತು ನಿಲ್ತಾನೆ ಇರ್ಲಿಲ್ಲ, ಅದಕ್ಕೆ ಆ ಊರಿಗೆ ಹೊಸ ಊರಲ್ವಾ, ಏನೋ ತಪ್ಪು ಮಾಡಿದೀವಿ, ಏನೋ ಫೀಲ್ ಆಗ್ತಿತ್ತು ಅಂತ. ಯಾವುದೋ ಅಂಗಡಿ ಹತ್ರ ಹೋದಾಗ ಯಾರೋ ಹೇಳಿದ್ರಂತೆ ಅಂಕಲ್ ಏನೋ ಒಂದು ಮಾಡಿ ಅಂತ, ಅದೇಳಿ ಒಂದು ಸ್ವಲ್ಪ. ಅದು ಆ ಊರು ಹೆಂಗಿದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ, ಹಗಲು ರಾತ್ರಿ ಸೇಮ್ ಒಂದೇ ಇಂಟೆನ್ಸಲ್ಲಿ ಹೊಡಿಯುತ್ತೆ. ಬೆಳಿಗ್ಗೆ ಇದ್ರೆ ಅದೇ ಕರೆಂಟ್ ಇರೋದು ತುಂಬ ರೇರ್ ಅಲ್ಲೆಲ್ಲ ಭಾಗಮಂಡಲದಲ್ಲಿ. ಶೂಟ್ ಸ್ಟಾರ್ಟ್ ಆಗಿದೆ, ದಿನಕ್ಕೊಂದು ಸೀನ್ ಮಾಡೋದು ಕಷ್ಟ ಆಗ್ತಿತ್ತು ಹೊರಗಡೆ. ಮಳೆ ಸಿಕ್ಕಾಪಟ್ಟೆ. ಆ್ಯಂಡ್ ಕ್ರೂ ಬ್ಲೆಸ್ಡ್ ಆದ್ರೆ ಕ್ರೂ ಸಿಕ್ಕಿರೋದು ನಮಗೆ, ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಲೈಟ್ಸು ಕ್ರೇನ್ ಅವ್ರು ಯಾರೂ ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಅವ್ರಿಗೆ ಒಟ್ಟು ಶೂಟ್ ನಡೆದವರು ಅವ್ರು 3 ದಿನಕ್ಕೆ ಅನ್ಕೊಂಡಿದ್ದು ಮೋಸ್ಟ್ಲಿ ಪ್ಯಾಕಪ್ ಆಗುತ್ತೆ ಮಳೆಗೆ, ಆಗಲ್ಲ. ಬಟ್ ಡೈರೆಕ್ಟ್ರ್ ನಿಂತರು, ಇಲ್ಲ ಇದು ಏನಾದರೂ ಈ ಮಳೆಲ್ಲ ನಡಿಬೇಕು ಅಂತ. ನಡಿಬೇಕಾದ್ರೆ ಒಂದು 3-4 ದಿನ ಆದಮೇಲೆ, 3-4 ದಿನ ಅಲ್ಲ, ಸೊ ಒಂದು ವೀಕ್ ಶೂಟಿಂಗೇ ಆಗಿತ್ತಾನ. ಆವಾಗ ಅಲ್ಲೊಂದು ಬ್ರೋ ಜ್ಯೂಸ್ ಕಾರ್ನರ್ ಅಂತಿದೆ, ಲೋಕೇಶ್ ಕಂತಿಲ್ಲ ಅಂತ ಓನರ್ ಅದರದು. ಅಲ್ಲಿಗೆ ನಾನು ರಾಕೇಶ್ ಬೈ ಏನು ಮಾಡ್ತಿದ್ವಿ, ಶೂಟಿಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ತಿಂಡಿ ತಿಂದು ಅಲ್ಲಿ ಟೀ ಕುಡಿಯೋಕೆ ಹೋಗ್ತಿದ್ವಿ. ಏನೇನಿದೆ ಬೇರೆ ಬಜೆಟಿಂಗ್ಸು, ಇವತ್ತು ಪೇಮೆಂಟ್ಸ್ ಯಾರ್ಯಾರಿಗೆ ಹೋಗಬೇಕು ಅಂತ. ನಮ್ದ್ರಲ್ಲಿ ಮ್ಯಾನೇಜರ್ ಇಲ್ಲ, ನಾನು ರಾಕೇಶ್ ಬೈನೇ. ಯಾಕಂದರೆ ನಾವು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ನಾವೇ ಕಲಿಬೇಕಿದೆಲ್ಲ, ಇದೆಲ್ಲ ಕೂತ್ಕೊಂಡು ಏನು ಚಾಲೆಂಜಸ್ ಬರುತ್ತೆ ಏನು ಎಲ್ಲ ನಾವಿಬ್ಬರೇ ನಿಲ್ತಿದ್ವಿ. ಅದಕ್ಕೆ ಅಲ್ಲಿ ಏನು ಕೋಆರ್ಡಿನೇಷನ್ ಆಗಬೇಕು, ಊಟದಾಗಲಿ ತಿಂಡಿದಾಗಲಿ ಅದೆಲ್ಲ ನಾವೇ ನೋಡ್ಕೊಳೋತ್ತಿಗೆ ಅಲ್ಲಿ ಹೋಗಿ ಮಳೆ ಹೊತ್ತಿಗೆ ಲೋಕೇಶ್ ಕಂತಿಲ್ಲ ಅವ್ರಿಗೆ ಹೇಳಿದ್ವಿ, ಈ ಥರ ಅಂಕಲ್ ನಿಮ್ಮ ಊರಲ್ಲಿ ಈ ಥರ ಮಳೆ ಬರ್ತಿದೆ, ಶೂಟಿಂಗಿಗೆ ಇದೆಲ್ಲ ಆಗ್ತಿದೆಯಲ್ಲ, ಏನು ಪ್ರಾಬ್ಲಮ್ಮು ಅಂತ. ನೀವು ಅಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿಸಿದ್ರಾ ಅಂದರು ಶೂಟ್ ಮಾಡೋತ್ತಿಗೆ. ಇಲ್ಲಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಅಂತ. ಅಲ್ಲೊಂದು ಗ್ರಾಮ ದೇವತೆ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವೊಂದು ಪೂಜೆ ಮಾಡ್ಕೊಳ್ಳಿ, ಒಂದು ಹೇಳ್ಕೊಳ್ಳಿ, ಅಲ್ಲಿ ಓಪನ್ ಇರಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಎಲ್ಲರೂ ಯಾರಿಗಾರು ಹೇಳೋಕ್ಕೆ, ಬಟ್ ಯಾರು ಅಂತ ಈಗ ಗೊತ್ತಿಲ್ಲ ಅಲ್ಲಿ ಯಾರಿದ್ದಾರೆ ಅಂತ. ಬಟ್ ಅಲ್ಲಿ ಹೋಗೊಂದು ಬೇಡ್ಕೊ ಬನ್ನಿ, ಓಪನ್ ಇದೆಯೋ ಗೊತ್ತಿಲ್ಲ, ಹೋಗೊಂದು ಬೇಡ್ಕೊಂಡು ಇದಕ್ಕೆ ಹೋಗಿ ಅಂತ, ಶೂಟ್ ಸ್ಟಾರ್ಟ್ ಮಾಡಿಸಿ ಅಂತ. ಸರಿ ಬೆಳಿಗ್ಗೆ ಇವರೆಲ್ಲ ಹೋದ್ರು, ನಾನು ರಾಕೇಶ್ ಎಲ್ಲ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದರೆ, ಅಲ್ಲಿ ಒಂದು 3 ತಿಂಗಳಿಂದ ತೆಗ್ದಿಲ್ಲ ದೇವಸ್ಥಾನ. ಅವತ್ತು ತೆಗ್ದಿದೆ. ಅವ್ರಿಗೆ ಅಲ್ಲಿ ಬಂದಿರೋದು ಒಂದು ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಇವತ್ತು ನಾವು ಪೂಜೆಗೆ ಬರ್ತಿದ್ದೀವಿ ಅಂತ. ನಮ್ಮ ಟೀಮಿಂದ ಯಾರೂ ಹೇಳಿಲ್ಲ. ನಾವು ಸೀದಾ ಹೋಗ್ತೀವಿ, ಅಲ್ಲಿ ಪೂಜೆಗೆಲ್ಲ ರೆಡಿ ಇದೆ. ನಾವು ಹೋದ್ಮೇಲೆ ಬಂದರು, ನೀವೇನೋ ಫೋನ್ ಮಾಡಿದ್ದು ಅಂದರು. ಇಲ್ಲ ಫೋನ್ ಮಾಡಿಲ್ಲ. ಅಲ್ಲ ಹಿಂಗೆ ಯಾರೋ ಊರವ್ರು ಬರ್ತಾರೆ ಅಂತ ಹೇಳಿದ್ರು ಪೂಜೆ ಇದಕ್ಕೆ. ಸೊ ಹಾಗಾಗಿ ಆ್ಯಂಡ್ ನಾವು ಇವ್ರು ಹೇಳಿದ್ಮೇಲೆ ಒಂದು 3 ದಿನ ಆದಮೇಲೆ ಹೋಗ್ತಿರೋದು ನಾವು. ಬೇರೆ ಶೂಟಿಂಗ್ದೆಲ್ಲ ಮುಗಿಸ್ಕೊಂಡು ಒಂದು 3 ದಿನ ಆದಮೇಲೆ ಹೋಗ್ತಿರೋದು. ಹೊತ್ತಿಗೆ ಅಲ್ಲಿ ಹೋದ್ಮೇಲೆ ಪೂಜೆ ಎಲ್ಲ ಆಯಿತು. ಅವತ್ತು ಒಂದು 3-4 ಗಂಟೆದಾಗ 3 ಶಿಫ್ಟು ಶೂಟ್ ಮಾಡೋದು, ಒಂದು ಹನಿ ಮಳೆ ಇಲ್ಲ ಬೇಡ್ಕೊಂಡಿರೋದಕ್ಕೆ. ಆ್ಯಂಡ್ ಇವೆಲ್ಲ ಕೋಇನ್ಸಿಡೆನ್ಸಾ ದೇವರ ಆಶೀರ್ವಾದನ, ಇದೆಲ್ಲ ಅರ್ಥ ಆಗಲ್ಲ ಒಂದು ಸರಿ. ಇಲ್ಲ ಇದು ಯಾಕಾಯ್ತು ಅಂದ್ರೆ
ಧಾರಾಕಾರವಾಗಿ ಮಳೆ ಹೊಡಿತಾ ಇದೆ, ಎಲ್ಲ ಆಗ್ತಾ ಇದೆ. ನಮಗೆ ನಾನೇನ್ ಮಾಡಿದೀನಿ, ಟೈಮ್ ಕನ್ಸ್ಟೆಂಟ್ ಆಗಿ ಒಂದು ಫೈಟ್ ಹೊರಗಡೆ, ಒಂದು ಫೈಟ್ ನಡೆಯುತ್ತಲ್ಲ ಮನೆ ಹೊರಗಡೆ, ಆ ಫೈಟ್ ನ ಇನ್ನು ಮುಂದೆ ಹಾಕ್ತೆ. ಮಳೆ ಬರ್ತಾ ಇದೆ, ಏನ್ ಮಾಡೋದು, ಮುಂದೆ ಎಲ್ಲಿವರೆಗೂ ಹಾಕಿದೀನಿ ಅಂತಂದ್ರೆ ನಾಳೆ ನಾವು ಶೆಡ್ಯೂಲ್ ಬ್ರೇಕ್, ನಾಳೆಯಿಂದ ಶೆಡ್ಯೂಲ್ ಬ್ರೇಕ್ ಮಾಡ್ತಿದೀವಿ, ಅದಕ್ಕೆ ಮುಂಚೆ ಈ ಫೈಟ್ ನ ಮುಗಿಸ್ಬಿಡೋಣ ಅಂತ. ಮ್ಯಾಟ್ರ್ ಏನು ಅಂದ್ರೆ ಅದು ನೈಟ್ ನಡೆಯೋ ಫೈಟ್ ಮನೆ ಹೊರಗಡೆ, ಓಕೆ. ಬಟ್ ಅದಕ್ಕೆ ಮಳೆ ಬರಬಾರ್ದು. ಇಲ್ಲಿ ನೋಡಿದ್ರೆ ಡೈಲಿ ಬೆಳಿಗ್ಗೆ ಶುರು ಆದ್ರೆ ರಾತ್ರಿವರೆಗೂ ಮಳೆನೆ. ಅವತ್ತು ಇಡೀ ದಿನ ಮಳೆ ಬಂದಿಲ್ಲ. ಅಷ್ಟು ನೀಟಾಗಿ ನಾವು ಮುಗಿಸ್ಕೊಂಡಿದ್ವಿ, ಇಡೀ ದಿನ ಮಳೆ ಬಂದಿಲ್ಲ. ಅದು ಯಾವಾಗ ಅಂದ್ರೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಎಲ್ಲ ಬಂದಿದ್ದು ನೆಕ್ಸ್ಟ್ ಡೇನೆ. ಸೊ ಅದು ಅಲ್ಲಿರೋ ಹುಡುಗರಿಗೂ ಶಾಕ್. ಆ ದೇವಸ್ಥಾನ ಹೆಂಗಿತ್ತು ಅಂದ್ರೆ ಒಳಗಡೆ ಇದೆ, ಆ ಊರ್ ಒಳಗಡೆ ಹೋಗ್ತಿದ್ದಂಗೆ ಒಂಥರ ವೈಬ್ರೇಷನ್ ಬೇರೆ. ಆ ದೇವಸ್ಥಾನ ಕಾಲಿಡ್ತಿದ್ದಂಗೆ ನಿಮಗೆ ಆ ಫೀಲ್ ನಿಮ್ ಕೈಯೇ ಬರುತ್ತೆ, ಹಿಂಗೆ ಕೈ ಮುಗಿಬೇಕು ಅಂತ, ಆ ತರ ಫೀಲಿಂಗ್ ಆ ದೇವಸ್ಥಾನದ್ದು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲ, ಇದೆಲ್ಲ ಇನ್ನೂ ಎತ್ತರಕ್ಕೆ ಹೋದಾಗ ಒಂದು ಟೂರ್ ಮಾಡೋಣ. ಆಯ್ತು, ಹೇಳ್ತಾ ಇದ್ರೆ ಎಕ್ಸೈಟಿಂಗ್ ಆಗಿದೆ. ಖಂಡಿತ ಮಾಡೋಣ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಾಗಿದೆ ಸಿನಿಮಾ, ಜನ ಅಷ್ಟೇ ಮೆಚ್ಕೊಂಡಿದ್ದಾರೆ, ಕೊಂಡಾಡ್ತಾರೆ. ಇನ್ನೂ ದೊಡ್ಡದಾಗಲಿ, ಎಲ್ಲರೂ ಥಿಯೇಟ್ರಿಗೆ ಬರೋಂಗಾಗಲಿ, ಬಂದು ಸಿನಿಮಾ ನೋಡೋಂಗಾಗಲಿ, ಅದೇ ನಮ್ಮ ಆಶಯ ಕೂಡ. ಸೊ ಮಾತುಕತೆ ಸಿನಿಮಾ ನೋಡಿ ನೀವೆಲ್ಲ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಅಂದರೆ ಅಷ್ಟು ಇಷ್ಟ ಆಗಿದೆ ಸಿನಿಮಾ. ಸೊ ಹಾಗಾಗಿ ಇಷ್ಟು ಮಾತುಕತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.